ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿರೋ ಹಾಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ ನಾವು ಈ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಫಾರ್ ದ ಫಸ್ಟ್ ಮೋಸ್ಟ್ ಲೆಸನ್ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಮಗೆ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷನೂ 8 ಮಾರ್ಕ್ಸ್ಗೆ ಬರುತ್ತೆ. ಸೊ ಈ 8 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಇಂದು 2 ಕ್ವೆಶ್ಚನ್, 2 ಮಾರ್ಕ್ಸ್ ಇಂದು 1 ಕ್ವೆಶ್ಚನ್ ಮತ್ತೆ 4 ಮಾರ್ಕ್ಸ್ ಇಂದು 1 ಕ್ವೆಶ್ಚನ್ ಪ್ರತಿ ವರ್ಷ ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಬರುತ್ತೆ. ಸೊ ಹಾಗಾದ್ರೆ ಈ ಇಂಪಾರ್ಟೆಂಟ್ ಫಾರ್ ದ ಫಸ್ಟ್ ಮೋಸ್ಟ್ ಲೆಸನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಹೋಗೋಣ. ಇದಕ್ಕೆ ಇನ್ನೊಂದು ನೇಮಿಂಗ್ ಹೇಳೋದಾದ್ರೆ ಸೂತ್ರಗಳ ಸೂತ್ರಧಾರ ಅಂತಾನೆ ಕರಿಬಹುದು. ಈ ಲೆಸನ್ ಅಲ್ಲಿ ನೀವು ತುಂಬಾ ನೆನಪಿಟ್ಕೋಬೇಕಾಗಿರೋದು ಫಾರ್ಮುಲಾಸ್. ನೀವು ಎಷ್ಟು ಇದರಲ್ಲಿ ಫಾರ್ಮುಲಾಸ್ ನೆನಪಿಟ್ಕೊಳ್ತೀರೋ ಆ ಬರೀ ಫಾರ್ಮುಲಾಸ್ ಇಂದಾನೆ ನಿಮಗೆ 2 ಮಾರ್ಕ್ಸ್ ಮಿನಿಮಮ್ ಸಿಗ್ತಾ ಹೋಗುತ್ತೆ. So shall we start the lesson arithmetic progression? See, ಇಲ್ಲಿ ನಿಮಗೆ ಒಂದಿಷ್ಟು ನಂಬರ್ಸ್ ಅನ್ನ ಬರ್ತಿರೋದು, ನಂಬರ್ ಸೀರೀಸ್ ಸೀಕ್ವೆನ್ಸ್ ಅನ್ನ ಬರ್ದಿರೋದು ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಸಿ 1 3 5 7 9 ಅಗೇನ್ ನೋಡಿ 1 4 9 16 25 1 8 27 64 125 ಸೇಮ್ ಥಿಂಗ್ಸ್ ಇಲ್ಲಿ ನೋಡಿ 1 11 1 11 1 1 1. ಸೊ ಈ ತರ ನಮ್ಗೆ ಏನಾಗಿದೆ ಈ ಒಂದು ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತಾ ಹೋಗಿದೆ. ಸೊ ಇಷ್ಟು ಸೀಕ್ವೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಲುಕ್ ಅಟ್ ದಟ್. ಫಸ್ಟ್ ಒನ್ ನೋಡ್ತಾ ಹೋಗೋಣ. 1 and 3 ಏನಾದ್ರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? 1 ಮತ್ತೆ 2, 1 and 3 ಮಧ್ಯೆ ಏನಿದೆ ಡಿಫ್ರೆನ್ಸ್? 2 ಇದೆ. ಸೊ ಅದೇ ತರ 3 and 5 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ದಟ್ ಈಸ್ ಆಲ್ಸೋ 2. ಸೇಮ್ ಥಿಂಗ್ 5 ಮತ್ತೆ 7 ಮಧ್ಯೆ ಎಷ್ಟಿದೆ ಡಿಫ್ರೆನ್ಸ್? ದಟ್ ಈಸ್ ಆಲ್ಸೋ 2. ನೆಕ್ಸ್ಟ್ ಒನ್ ನೋಡಿ ಹಾಗಾದ್ರೆ ಸಿ 7 and 9 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ದಟ್ ಈಸ್ ಆಲ್ಸೋ 2. ಸೊ ಈ ಲಾಸ್ಟ್ ಒನ್ ನೋಡೋಣ ಬನ್ನಿ ಹಾಗಾದ್ರೆ. ಅದೇ ತರ 1 and 11 ಮಧ್ಯೆ ಎಷ್ಟಿದೆ ಡಿಫ್ರೆನ್ಸ್? 10 ಇದೆ. ಸೊ ಅದೇ ತರ 11 and 1 1 11 ಅಲ್ಲಿ ಎಷ್ಟಿದೆ ಡಿಫ್ರೆನ್ಸ್? ದಟ್ ಈಸ್ 100. ಸೊ ಈ ತರ ಈ ಎರಡು ಸೀಕ್ವೆನ್ಸ್ ಅನ್ನ ನೀವು ನೋಡೋದಾದ್ರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಸಿ ಇಲ್ಲಿ ಎರಡು ಸಕ್ಸೆಸಿವ್ ಟರ್ಮ್ಸ್ ಬರುವಂತಹ ಮಧ್ಯ ಬರುವಂತಹ ಡಿಫ್ರೆನ್ಸ್ ಏನಾಗಿದೆ? ಸೇಮ್ ಆಗಿದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಬಟ್ ಇಲ್ಲಿ ಏನಾಗಿದೆ? ಎರಡು ಸಕ್ಸೆಸಿವ್ ಟರ್ಮ್ಸ್ ಗಳ ನಡುವೆ ಬರುವಂತಹ ಡಿಫ್ರೆನ್ಸ್ ಏನಾಗಿದೆ? ವೇರಿಯೇಷನ್ಸ್ ಆಗಿದೆ. ಸೊ ಇದು ಸೀಕ್ವೆನ್ಸ್, ಇದು ಸೀಕ್ವೆನ್ಸ್. ಸೊ ಹಾಗಾದ್ರೆ ಇವೆರಡನ್ನು ನಾವು ಸೀಕ್ವೆನ್ಸ್ ಅನ್ನೋದಾದ್ರೆ ನಮ್ಮನ್ನ ಹಾಗಾದ್ರೆ ಇವೆರಡು ಸೀಕ್ವೆನ್ಸ್ ಅಲ್ಲಿ ನಾವು ಯಾವ್ದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ? ಸೊ ಹಾಗಾದ್ರೆ ನೋಡೋದಾದ್ರೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದ್ಸಲ ನೀವು ಡೆಫಿನೇಷನ್ ಅನ್ನ ನೋಡ್ಕೊಂಡು ಬರೋಣ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಸೀಕ್ವೆನ್ಸ್. ಸೊ ಇಲ್ಲಿ ನೋಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ಎ ಆರ್ಡರ್ ದಟ್ ದ ಡಿಫರೆಂಟ್ ಆಫ್ ಎನಿ ಟು ಸಕ್ಸೆಸಿವ್ ನಂಬರ್ಸ್. ಸಿ ನೋಡಿ ಎರಡು ಸಕ್ಸೆಸಿವ್ ನಂಬರ್ಸ್ ನಮಗೆ ಏನಾಗಿದೆ ಒಂದು ಸೀಕ್ವೆನ್ಸ್ ಅಲ್ಲಿ ಸಿಗ್ತಾ ಹೋಗಿದೆ. ಸೊ ಈ ಸಕ್ಸೆಸಿವ್ ನಂಬರ್ಸ್ ಇಲ್ಲಿ ನೋಡಿ ಸಕ್ಸೆಸಿವ್ ನಂಬರ್ಸ್ is a constant value for the series of natural numbers. ಸೊ ಇಲ್ಲಿ ಏನಾಗಿದೆ? ಎರಡು ಸಕ್ಸೆಸಿವ್ ಟರ್ಮ್ಸ್ ಗಳ ಮಧ್ಯೆ ಏನಾಗಿದೆ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ 2 2 2 ಈ ತರ ಏನಾಗಿದೆ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಕೂಡ ಈ ಎರಡು ಸಕ್ಸೆಸಿವ್ ನಂಬರ್ಸ್ ಗಳ ಮಧ್ಯೆ. ನಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ನೋಡೋದಾದ್ರೆ ಆಸ್ ದ ಸೀಕ್ವೆನ್ಸ್, ಈ ಒಂದು ಸೀಕ್ವೆನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಗಳಲ್ಲಿ ನಾವೇನ್ ಮಾಡ್ತೀವಿ? ಪ್ರತಿಯೊಂದು ಸಕ್ಸೆಸಿವ್ ನಂಬರ್ ಗಳ ಮಧ್ಯ ಒಂದು ಆರ್ಡರ್ ಇದೆ, ನೋಡ್ತಾ ಇದ್ದೀರಾ? ಸೊ ಈ ಆರ್ಡರ್ ಗಳ ಮಧ್ಯೆ ಬರುವಂತಹ ವ್ಯಾಲ್ಯೂಸ್ ಏನಾಗಿದೆ ನಮಗೆ ಕಾನ್ಸ್ಟೆಂಟ್ ಆಗಿದೆ. ಸೊ ಈ ತರ ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಆಗಿದೆ. ದಟ್ ವಿಲ್ ಬಿ ಕಾಲ್ಡ್ ಇಟ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದಟ್ ಇಸ್ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಲಾಸ್ಟ್ ಒನ್ ನೋಡೋದಾದ್ರೆ ನೋಡಿ ಇಲ್ಲಿ ನಮಗೆ 1 ಮತ್ತೆ 11 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಅಂಡ್ 11 and 111 ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? ದಟ್ ಇಸ್ 100. ಸೊ ಇಲ್ಲಿ ನೋಡಿ ಫಸ್ಟ್ 2 ಸಕ್ಸೆಸಿವ್ ಟರ್ಮ್ಸ್ ಗೆ ಡಿಫ್ರೆನ್ಸ್ ಎಷ್ಟಿದೆ? 10. ನೆಕ್ಸ್ಟ್ 2 ಸಕ್ಸೆಸಿವ್ ಟರ್ಮ್ಸ್ ಗೆ ಬರುವಂತಹ ಡಿಫ್ರೆನ್ಸ್ ಎಷ್ಟಿದೆ? ಸೊ 100. ಸೊ ದಿಸ್ ಇಸ್ ವಿ ನಾಟ್ ಕಾಲ್ಡ್ ಇಟ್ ಆಸ್ ಎ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಹಾಗಾದ್ರೆ ಇದನ್ನು ಲಾಸ್ಟ್ ಒಂದು ಸೀರೀಸ್ ಅನ್ನ ನಾವೇನಂತ ಕರೀತಾಗಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಸೆಕೆಂಡ್ ಒನ್ ಚೆಕ್ ಮಾಡೋಣ ನಾವು. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಹೋಗುತ್ತೆ ಅಂತ ನೀವು ಕೇಳ್ಬೋದು. 1 ಇದೆ, 1 ಮತ್ತೆ 4 ಮಧ್ಯೆ ಇರೋ ಡಿಫ್ರೆನ್ಸ್ 3. ಹಾಗೆ 4 and 9 ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಎಷ್ಟಿದೆ? 5. ಸೊ ಹಾಗಾದ್ರೆ ಮತ್ತೆ ಇಲ್ಲಿ ಹೆಂಗಾಗುತ್ತೆ? ಸೊ ನೀವು ಯೋಚನೆ ಮಾಡಬೇಕು. 1 ಇಟ್ ಇಸ್ ದ ಸ್ಕ್ವೈರಿಂಗ್ ನಂಬರ್ ಆಫ್ 1
ದಟ್ ಮೀನ್ಸ್ 1 ಸ್ಕ್ವೇರ್. ಸೊ ನೆಕ್ಸ್ಟ್ 4 ನೋಡೋದಾದ್ರೆ ದಟ್ ಈಸ್ 2 ಸ್ಕ್ವೇರ್. ನೆಕ್ಸ್ಟ್ ಒನ್ ನೋಡೋದಾದ್ರೆ ದಟ್ ಈಸ್ 3 ಸ್ಕ್ವೇರ್. ನೆಕ್ಸ್ಟ್ ಒನ್ ನೋಡೋದಾದ್ರೆ 4 ಸ್ಕ್ವೇರ್. ಸೊ ಅನದರ್ ಒನ್ ದಟ್ ಈಸ್ 5 ಸ್ಕ್ವೇರ್. ಸೊ ಆನ್. ಸೊ ಈ ತರ ಏನ್ ಮಾಡ್ತೀವಿ, ಸೀಕ್ವೆನ್ಸ್ ಅನ್ನ ತಗೊಂಡಿರ್ತೀವಿ. ಇಲ್ಲಿ ನೋಡಿ ದಟ್ ವಿಲ್ ಬಿ ಕಾಲ್ಡ್ ಆಸ್ 1 ಸ್ಕ್ವೇರ್, 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. 1 2 3 4 5 ನಿಮ್ಗೆ ಗೊತ್ತಿರೋ ಹಾಗೆ ದೀಸ್ ಆರ್ ಆಲ್ ದ ನ್ಯಾಚುರಲ್ ನಂಬರ್. ಸೊ ಈಗ ನೋಡಿ 1 ಮತ್ತೆ 2 ಮಧ್ಯೆ ಇರುವಂತ ಡಿಫರೆನ್ಸ್ ಎಷ್ಟು? 1. ಅಗೇನ್ 2 1 3 ಮಧ್ಯೆ ಇರುವಂತ ಡಿಫರೆನ್ಸ್ ಎಷ್ಟು? ದಟ್ ಈಸ್ ಆಲ್ಸೋ 1. ಸೊ ಎರಡು ಸಕ್ಸೆಸಿವ್ ಟರ್ಮ್ಗಳ ನಡುವೆ ಬರುವಂತಹ ಡಿಫರೆನ್ಸ್ ಏನಿದೆ ದಟ್ ಶುಡ್ ಬಿ ಕಾನ್ಸ್ಟೆಂಟ್. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸಿ ನೆಕ್ಸ್ಟ್ ಒನ್ ನೋಡೋದಾದ್ರೆ 1 8 27 64 125. ಸೊ ಇದು ಸ್ಕ್ವೇರಿಂಗ್ ಟರ್ಮ್ ಆದ್ರೆ ಸೊ ದಿಸ್ ಇಸ್ ವಾಟ್ ದಟ್ ಈಸ್ ಕ್ಯೂಬ್ ಟರ್ಮ್ಸ್. ಸಿ 1 ಕ್ಯೂಬ್, 8 means 2 cube, 27 means 3 cube, 64 means 4 cube, 125 means 6 cube. So in order this is also cubing of the natural number. So ಈ arithmetic progressions ಅನ್ನು ನಾವು ಯಾವ ತರ ಬೇಕಾದರೂ ಬರೆಯಬಹುದು using this rule. ರೂಲ್ ನೆನಪಿಟ್ಕೊಳ್ಳಿ. ಎರಡು ಸಕ್ಸೆಸಿವ್ ಟರ್ಮ್ಸ್ ಗಳ ಮಧ್ಯೆ, ಸಕ್ಸೆಸಿವ್ ನಂಬರ್ಸ್ ಗಳ ಮಧ್ಯೆ ಏನಾಗಿರ್ಬೇಕು, ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇನ್ನು ಬಿಲ್ಡ್ ಆಗ್ತಾ ಹೋದಂಗೆ ಸೊ ನಮ್ಗೆ ಏನಾಗುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ದಿಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ನೆಕ್ಸ್ಟ್ ಒಂದು ಸೀರೀಸ್ ಅನ್ನ ತಗೊಳ್ತೀನಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ತಗೊಳ್ತೀನಿ. ಆ ಪ್ರೋಗ್ರೆಷನ್ ಅನ್ನ ಯಾವ ತರ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಿ ನೀವು ನಂಬರ್ ಆಫ್ ಟರ್ಮ್ಸ್ ಅನ್ನ ತಗೊಂಡಿದ್ದೀನಿ. ದಟ್ ಇಸ್ 1 3 5 as usual 7. next time ನೀವೇ ಹೇಳ್ಕೊಳ್ತಾ ಹೋಗಿ 7 5 7 9 and then 11 on. okay, so next ನೋಡಿ 1 3 5 7 9 11 up to so on 21. okay, what are the difference between these arithmetic progression and this one? ನೋಡ್ತಾ ಇರಬಹುದು. ಇಲ್ಲಿ ನಾನು ಏನ್ ಮಾಡಿದ್ದೀನಿ, 11 ವರೆಗೂ ಬಂದ್ಬಿಟ್ಟು ಡಾಟ್ 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 ಹಾಕಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದ್ದೀನಿ, ಅಗೇನ್ 1 ಇಂದನೇ ಸ್ಟಾರ್ಟ್ ಮಾಡ್ಕೊಂಡು 21 ಗೆ ಏನ್ ಮಾಡಿದ್ದೀನಿ. ಇಟ್ ಶೋಸ್ ವಾಟ್ ದಿಸ್ ಇಸ್ ಕಾಲ್ಡ್ ಇನ್ಫೈನೈಟ್. ಡಾಟ್ ಡಾಟ್ ಮೀನ್ಸ್ ನಾನು ಹೇಳಿದೆ ಡಾಟ್ ಡಾಟ್ ಹೋಗಿದೆ ಅಂದ್ರೆ ಹೋಗ್ತಾನೆ ಇರುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಇಟ್ ಆಸ್ ಇನ್ಫೈನೈಟ್ arithmetic progression, and this is finite arithmetic progression. This is called finite arithmetic progression. ಇದು ಇನ್ಫೈನೈಟ್ arithmetic progression ಅಂದ್ರೆ ನಮಗೆ ಎಂಡ್ ಪಾಯಿಂಟ್ ಇರೋದಿಲ್ಲ. ಫೈನೈಟ್ arithmetic progression ಅಂದ್ರೆ ಒಂದು ಪ್ರೋಗ್ರೆಷನ್ ಅನ್ನ ಕೊಟ್ಟಿರ್ತಾರೆ. ಆ ಪ್ರೋಗ್ರೆಷನ್ ಅಲ್ಲಿ 30 ನಂಬರ್ಸ್ ಇರುತ್ತೋ 40 ನಂಬರ್ಸ್ ಎಷ್ಟು ಇರುತ್ತೆ ಸೊ ಆ ತರ ಈ ಫೈನೈಟ್ arithmetic progressions ಅಲ್ಲಿ ನಮಗೆ ನಂಬರ್ಸ್ ಇಷ್ಟು ಟರ್ಮ್ಸ್ ಇದೆ ಅಂತ ಕೊಟ್ಟಿರ್ತಾರೆ. ಆದ್ರೆ ಇನ್ಫೈನೈಟ್ ಪ್ರೋಗ್ರೆಷನ್ ಅಲ್ಲಿ ನಂಬರ್ಸ್ ಅನ್ನ ಕೊಟ್ಟಿರೋದಿಲ್ಲ. ಪ್ರೋಗ್ರೆಷನ್ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ನೀವು ಯಾವುದೇ ಈ ತರ ನಂಬರ್ಸ್ ಗಳನ್ನ ನೋಡಿದ ತಕ್ಷಣ ಫಸ್ಟ್ ನಾವು ನಂಬರ್ಸ್ ಸೀಕ್ವೆನ್ಸ್ ಸೀರೀಸ್ ಅನ್ನೋದ್ರ ಬದಲಾಗಿ ನೆಕ್ಸ್ಟ್ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಕರೆಕ್ಟ್ ಆರ್ಡರ್ ಇತ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳ್ತೀವಿ. ಸೊ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ದಟ್ ಇಸ್ ಫಸ್ಟ್ ಟರ್ಮ್ ಇಸ್ A1, ಸೆಕೆಂಡ್ ಟರ್ಮ್ ಇಸ್ A2, ಥರ್ಡ್ ಟರ್ಮ್ ಇಸ್ A3, ಫೋರ್ತ್ ಟರ್ಮ್ ಇಸ್ A4 ಅಪ್ ಟು ಸೊ ಆನ್. ಲಾಸ್ಟ್ ಟರ್ಮ್ ಗೊತ್ತಿಲ್ಲ. ಸೊ ದಟ್ ವಿ ರೈಟ್ ಇಟ್ ಆಸ್ AN. ಸೊ ರೈಟ್ ಇಟ್ ಆಸ್ AN. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಸಿ ಫಸ್ಟ್ ಟರ್ಮ್ ಅನ್ನ A1 ಅಂತ ಕರೀತೀವಿ. ದಟ್ ಮೀನ್ಸ್ A1 is equal to A. ಇಟ್ ಮೀನ್ಸ್ A ಅಂದ್ರೆ ಅರ್ಥ ಏನು, ಫಸ್ಟ್ ಟರ್ಮ್. ಹಾಗಾದ್ರೆ A1 ಮತ್ತೆ A2 ಮಧ್ಯೆ ಬರುವಂತಹ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸಿ ಇಲ್ಲಿ ನೋಡಿ 3 ಮತ್ತೆ 1 ಅನ್ನ ಮೈನಸ್ ಮಾಡಿದಾಗ 2 ಬಂದಿದೆ. 5 ಮತ್ತೆ 3 ಅನ್ನ ಮೈನಸ್ ಮಾಡಿದಾಗ 2 ಬಂದಿದೆ. ಸೊ ಅದೇ ತರ 7 ಮತ್ತೆ 5 ಅನ್ನ ಮೈನಸ್ ಮಾಡಿದಾಗ ವ್ಯಾಲ್ಯೂಸ್ ಏನಾಗಿದೆ 2 ಬರುತ್ತೆ. ಸೊ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನು ನಾವು ಏನಂತ ಕರಿತೀವಿ, ಡಿ ಅಥವಾ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಈ ಡಿ ಅನ್ನ ಫೈಂಡ್ ಔಟ್ ಮಾಡೋದು ಹೆಂಗೆ, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಸೊ ಅದೇ ತರ ಡಿ ಇಸ್ ಈಕ್ವಲ್ ಟು
a3 minus a2. Again same a2 minus b is equal to a2 minus a1. ಸೇಮ್ ಅದೇ ತರ ನೀವು ಯಾವುದು ಟರ್ಮ್ಸ್ ಅನ್ನ ತಗೊಂಡು ಬೇಕಾದ್ರೆ ಅಪ್ ಟು ಲಾಸ್ಟ್ ಟರ್ಮ್ ಇದೆ an ಮೈನಸ್ ಆದ್ರೆ ಇಂದಿನ ಟರ್ಮ್ ಇಂದ ಮೈನಸ್ ಮಾಡಿದ್ರು d ವ್ಯಾಲ್ಯೂ ಏನಾಗಿರುತ್ತೆ ಸೇಮೇ ಬಂದಿರುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಕಾಮನ್ ಡಿಫರೆನ್ಸ್. d is called it as a ಕಾಮನ್ ಡಿಫರೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ನೀವು ಒಂದು ಫಾರ್ಮ್ ಅನ್ನ ನೋಡ್ಕೊಂಡ್ವಿ, ಟರ್ಮ್ಸ್ ಅನ್ನ a ಮತ್ತೆ a2 a3 a4 ಅಂತ ಬರಿತಾ ಹೋಗ್ತೀವಿ ಅಂತ ನೋಡ್ಕೊಂಡ್ವಿ. ಸೊ ಹಾಗಾದ್ರೆ ಜನರಲ್ ಫಾರ್ಮ್ ಅನ್ನ ಯಾವ ತರ ಬರೆಯೋದು? ಪ್ರಾಬ್ಲಮ್ ಅಲ್ಲಿ ಕೊಡ್ತಾರೆ ಅಥವಾ 1 ಮಾರ್ಕ್ಸ್ ಕೊಡ್ತಾರೆ, ರೈಟ್ ದ ಜನರಲ್ ಫಾರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಡ್ತಾರೆ. ಸೊ ಜನರಲ್ ಫಾರ್ಮ್ ಹೆಂಗ್ ಅರೈಸ್ ಆಗುತ್ತೆ, ಹೆಂಗ್ ನಮ್ಗೆ ಬಿಲ್ಡ್ ಆಗ್ತಾ ಹೋಗುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಅಂದ್ರೆ ಇವಾಗ ನೋಡೋಣ. ಓಕೆ, ನಾನು ನಿಮ್ಗೆ ಹೇಳಿದೆ ಜನರಲ್ ಫಾರ್ಮ್ ಯಾವ ತರ ಬಿಲ್ಡ್ ಮಾಡ್ಕೋಬೇಕು ಅಂತ. ಸೊ ಹಾಗಾದ್ರೆ ಈಗ ಜನರಲ್ ಫಾರ್ಮ್ ಅನ್ನ ನೋಡೋಣ. ಲೆಟ್ ಅಸ್ ಸಿ. ಸೊ ಈ ಜನರಲ್ ಫಾರ್ಮ್ ನಾನು ಬರ್ದಿದ್ದೀನಿ ನೋಡಿ. a plus d, a plus 2d, a plus 3d, so on. What is the last term? Okay, last term ಅನ್ನ ನಾನು ಆಮೇಲೆ ಫೈಂಡ್ ಔಟ್ ಮಾಡಕ್ ತೋರಿಸ್ತೀನಿ. ಜನರಲ್ ಫಾರ್ಮ್ ಅನ್ನ ಒಂದ್ಸಲ ನೋಡೋಣ, ಚೆಕ್ ಮಾಡೋಣ. See, a means what? A means it is the first term. A is equal to what? First term. What is the value? D ಅಂದ್ರೆ ಏನಾಗುತ್ತೆ? D means it is the common difference. Common difference. D is what? Common difference. So A ಮತ್ತೆ D ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಮತ್ತೆ ಹಾಗಾದ್ರೆ ಇದು ಜನರಲ್ ಫಾರ್ಮ್ ಹೆಂಗೆ ನಾವು ಅಪ್ಲೈ ಮಾಡ್ಕೋಬಹುದು ಪ್ರಾಬ್ಲಮ್ಸ್ ಅಲ್ಲಿ? ಸಿ, ನಾನು ನಿಮ್ಗೊಂದು ಪ್ರೋಗ್ರೆಷನ್ ಹೇಳಿದ್ದೆ ಅವತ್ತು, ನೆನ್ಪು ಮಾಡ್ಕೊಳ್ಳಿ. 1 3 5 7 9 so on. ಈ ತರ ಒಂದು ಪ್ರೋಗ್ರೆಷನ್ ಅನ್ನ ನೋಡಿದೆ. ಸೊ ಆಸ್ ಇಟ್ ಈಸ್ ಈ ಪ್ರೋಗ್ರೆಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ? ವಾಟ್ ಇಸ್ ದ ಫಸ್ಟ್ ಟರ್ಮ್? A is equal to 1 and then D is equal to what? D ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾನ ನಾನು ಹೇಳಿದ್ದೆ, ಒಂದ್ ಸೆಕೆಂಡ್ ರಿಕಾಲ್ ಮಾಡ್ತಾ ಇದ್ದೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ a2 minus a1. ದಟ್ ಈಸ್ a2 minus a1. ಸಿ ಈ ಪ್ರೋಗ್ರೆಷನ್ ನೋಡಿ, ನೀವು ಪ್ರೋಗ್ರೆಷನ್ ನೋಡುವಾಗ ಗೊತ್ತಾಗುತ್ತೆ. ದಿಸ್ ಈಸ್ a1 a2 a3 a4 and a5. ಸೊ ಈ ತರ ನಮ್ಗೆ ಟರ್ಮ್ಸ್ ಗಳು ಸಿಗ್ತಾ ಹೋಗುತ್ತೆ. ಫಸ್ಟ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಇಂದ ಫಸ್ಟ್ ಟರ್ಮ್ ಅನ್ನ ಮೈನಸ್ ಮಾಡಿದಾಗ ಡಿ ವ್ಯಾಲ್ಯೂ ಸಿಗುತ್ತೆ. ಅದೇ ತರ ಥರ್ಡ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಅನ್ನ ಮೈನಸ್ ಮಾಡಿದಾಗ ಡಿ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಐ ಟೇಕ್ ಇಟ್ ಆಸ್ ಫಸ್ಟ್ 2 ಟರ್ಮ್ಸ್ ಅನ್ನ ನಾನು ತಗೊಂಡಿದ್ದೀನಿ. ಇಟ್ ಮೀನ್ಸ್ a2 minus a1 ಮಾಡ್ಕೊಂಡಾಗ, ಸಿ a2 ಅಂದ್ರೆ ಏನಿದೆ? 3, a1 it is what? 1. 3 minus 1 is equal to what? It is equal to what? 2. ಸೊ ಹಾಗಾದ್ರೆ ನಮಗೆ ಕಾಮನ್ ಡಿಫರೆನ್ಸ್ D is equal to ಏನ್ ಸಿಕ್ತು? 2 ಅನ್ನೋದು ಕಾಮನ್ ಡಿಫರೆನ್ಸ್ ಆಗಿ ಸಿಕ್ತು. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಸಿ a3 ಇಂದ a2 ಅನ್ನ ಮೈನಸ್ ಮಾಡಿದ್ರೆ ಇಟ್ ಮೀನ್ಸ್ 5 minus 3 is equal to what? 2. That is also 2. 7 minus 5 is equal to that is also 2. So 9 minus 7 is equal to 2. So ನೀವು ಯಾವುದೇ ಟರ್ಮ್ ಸಕ್ಸೆಸಿವ್ ಟರ್ಮ್ಸ್ ಗಳನ್ನ ತಗೊಂತಾ ಹೋದಾಗ್ಲೂ ಕಾಮನ್ ಡಿಫರೆನ್ಸ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಹಾಗಾದ್ರೆ ಈ ಕಾಮನ್ ಡಿಫರೆನ್ಸ್ ಮತ್ತೆ ಫಸ್ಟ್ ಟರ್ಮ್ ಎರಡನ್ನು ಅಪ್ಲೈ ಮಾಡೋಣ ಈ ಒಂದು ಜನರಲ್ ಫಾರ್ಮ್ ಗೆ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ. ಈ ಅಪ್ಲೈ ಮಾಡಿದಾಗ ಈ ಪ್ರೋಗ್ರೆಷನ್ ಬರುತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಸೊ ಅಗೇನ್ ಸಿ ನೋಡಿ, ಚೆಕ್ ಮಾಡ್ಕೊಳ್ಳಿ. A means once again I write the general form. A plus D, A plus 2D, A plus 3D, so on. See, A value is equal to what? 1. A value is equal to what? 1. D value is equal to what? We already find it. That one is 2. Again 1 plus 2 into D value is equal to what? 2, comma. A value is equal to what? 1 plus 3 into D value is equal to what? 2. So on. See, check ಮಾಡೋಣ. ಇನ್ನೇನು ನಾವು ಕ್ಯಾಲ್ಕುಲೇಷನ್ ಮಾಡಕ್ ಬರೋದಿಲ್ಲ. ಸೊ ಐ ರೈಟ್ ಇಟ್ ಆಸ್ 1. 1 plus 2 is equal to 3, comma. Here having 1 plus 2 into 2, 4. 4 plus 1 is equal to 5, comma. ಇಲ್ಲಿ ನೋಡಿ 3 2s are 6. 6 plus 1 7. ಸೊ ನಿಮಗೆ ಪ್ರೋಗ್ರೆಷನ್ ಸಿಗ್ತಾ ಹೋಯ್ತಾ? ಸೊ ಆಸ್ ಇಟ್ ಈಸ್ ಈ ತರ ನಾವು ಮಾಡಬಹುದು. ಜನರಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರೆಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಯಾವಾಗ ಅಂದ್ರೆ A ವ್ಯಾಲ್ಯೂ ಅಂಡ್ D ವ್ಯಾಲ್ಯೂ ಅನ್ನ ಕೊಟ್ಟಾಗ. ಸೊ ದಿಸ್ ಇಸ್ ಫಾರ್ ಜನರಲ್ ಫಾರ್ಮ್. ಅಥವಾ ಇನ್ನೊಂದು ನೇಮಿಂಗ್ ಇಂದ ಮಾಡೋದಾದ್ರೆ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್. ವಾಟ್ ಇಸ್ ಇಟ್?
standard form of AP, standard form of arithmetic progression or general form of arithmetic progression ಎರಡು ನಿಮಗೂ ಕೂಡ ಒಂದೇ. ಸೊ ಈ ತರ ನಾವೇನ್ ಮಾಡಬಹುದು, ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಅನ್ನ ಕೊಟ್ಬಿಟ್ಟು ನಿಮಗೆ ಪ್ರೋಗ್ರೆಷನ್ ಅನ್ನ ಬರೀರಿ ಅಂತ ಹೇಳ್ಬೋದು, ಅಥವಾ ಒಂದು ಪ್ರೋಗ್ರೆಷನ್ ಅನ್ನ ಕೊಟ್ಟು ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಯು ಶುಡ್ ಯೂಸಿಂಗ್ ದಿ. ನಾನು ನಿಮ್ಗೆ ಜನರಲ್ ಫಾರ್ಮ್ ಬಗ್ಗೆ ಹೇಳ್ತಾ ಹೋದೆ. ಈ ಜನರಲ್ ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡು ಲಾಸ್ಟ್ ಟರ್ಮ್ nth ಟರ್ಮ್ ಇಟ್ ಮೀನ್ಸ್ ಲಾಸ್ಟ್ ಟರ್ಮ್ ಮೀನ್ಸ್ ಎನ್ ಅಂತ ಹೇಳ್ತೀವಿ. ಸೊ ಈ ಎನ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಸಿ ಜನರಲ್ ಫಾರ್ಮ್ ಒಂದ್ಸಲ ಬರೀತೀನಿ ನೋಡಿ. a plus d, a plus 3d, a plus 4d. ಸೊ ಲಾಸ್ಟ್ ಟರ್ಮ್ ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ ನಾನು. ಸಿ ಇಲ್ಲಿ ನೋಡ್ಕೊಳ್ಳಿ, ಏನ ನಾನು ಯಾವ ತರ ಸ್ಪ್ಲಿಟ್ ಮಾಡ್ಕೊಂತೀನಿ. a ಮೀನ್ಸ್ ವಾಟ್? ದಟ್ ಇಸ್ ದ ಫಸ್ಟ್ ಟರ್ಮ್, ದಟ್ ಇಸ್ a1 ಅಂತಾನೆ ಕನ್ಸಿಡರ್ ಮಾಡ್ಕೊಳ್ತೀನಿ. ಫಸ್ಟ್ ಟರ್ಮ್ a plus 0d. ಏನಾದ್ರು ವ್ಯಾಲ್ಯೂಸ್ ಚೇಂಜ್ ಆಯ್ತಾ 0d ಅಂತಂದ್ರೆ? ಇಲ್ಲ ಅಲ್ವಾ. ಸಿ ಇಲ್ಲಿ ನೋಡಿ, 0 into anything is what? ನೆನ್ಪು ಮಾಡ್ಕೊಳ್ಳಿ, 0 into anything is 0, 1 into anything is that is always 1. ಇದು ಎರಡು ನೆನ್ಪಿಟ್ಕೋಬೇಕು. ಸೊ 0 a plus 0 into d ಅಂದ್ರೆ ಸಿ a plus 0 into d ಅಂದ್ರೆ 0 ನೇ. ಸೊ ದಟ್ ಮೀನ್ಸ್ ಐ ರೈಟ್ ಇಟ್ ಆಸ್ once again ಸಿ a plus 0 into d ನ ನಾನು ಯಾವ ತರ ಬರ್ಕೊಳ್ತೀನಿ ಅಂದ್ರೆ 1 minus 1 into d. 1 minus 1 ಅಂದ್ರೆ ಏನು? ಪ್ಲಸ್ 1 minus 1 ಅಂದ್ರೆ ಅರ್ಥ 0 ನೇ. ಸೊ ವ್ಯಾಲ್ಯೂಸ್ ಏನು ಚೇಂಜ್ ಆಗಿಲ್ಲ. ಸೊ ಸೆಕೆಂಡ್ ಒನ್ ನೋಡಿ, a2 ನ ಯಾವ ತರ ಬರ್ಕೋಬಹುದು ನಾವು? a ಮೀನ್ಸ್ ವಾಟ್? ಫಸ್ಟ್ ಟರ್ಮ್, ದಟ್ ಈಸ್ a1 plus d. ಏನಂತ ಬರ್ಕೊಂಡಿದ್ದೀನಿ? a1 plus d. ಅರ್ಥ ಏನಪ್ಪಾ ಅಂದ್ರೆ ನಮಗೆ ಸೆಕೆಂಡ್ ಟರ್ಮ್ ಸಿಗ್ಬೇಕು. ಇಲ್ಲಿ ನೋಡಿ ಪ್ರೋಗ್ರೆಷನ್ ನೋಡಿ, 3 5 ಸೊ ಆನ್ ಇದೆ. ಫಸ್ಟ್ ಟರ್ಮ್ a ಇದೆ, ಸೆಕೆಂಡ್ ಟರ್ಮ್ 3 ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? ಫಸ್ಟ್ ಟರ್ಮ್ ಅಂದ್ರೆ 1 ಗೆ ಕಾಮನ್ ಡಿಫರೆನ್ಸ್ ಏನು? 2 ಅನ್ನ ಕೊಡ್ಬೇಕು. ಸೊ ಹಾಗಾದ್ರೆ ಸೆಕೆಂಡ್ ಟರ್ಮ್ ಅಲ್ಲೂ ನಮ್ಗೆ ಫಸ್ಟ್ ಟರ್ಮ್ ಅನ್ನ ಯೂಸ್ ಮಾಡ್ತೀವಾ? ಸೊ ಲೈಕ್ ದಟ್ a1 plus d. ಇದನ್ನ ಯಾವ ತರ ಬರ್ಕೊಳ್ತೀನಿ ನೋಡಿ ನಾನು? a1 ಅಥವಾ a1 ಅಂತ ಬರ್ಕೊಂಡ್ರು ನಡೆಯುತ್ತೆ, ಅಥವಾ a ಅಂತ ಬರ್ಕೊಂಡ್ರು ಅರ್ಥ ಆಗುತ್ತೆ. a ಅಂದ್ರೆ ಅಂಡರ್ಸ್ಟುಡ್, a ಈಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್ a ಈಸ್ ನಥಿಂಗ್ ಬಟ್ a1, ಎರಡು ಕೂಡ ಕಾಮನ್. ಸೊ a ಪ್ಲಸ್ ನಾನು d ಅನ್ನ ಏನಂತ ಬರ್ಕೊಳ್ತೀನಿ ನೋಡಿ? 2 minus 1 into d. ಇಲ್ಲಿ ನೋಡಿ, d ಪಕ್ಕ ಏನಿಲ್ಲ ಅಂದ್ರೆ ಏನಿದೆ ಅಂತ ಅರ್ಥ 1 ಇದೆ ಅಂತ. ನೀವು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನೆನ್ಪು ಮಾಡ್ಕೋಬಹುದು. ನಾನೊಂದು ಆಲ್ಜಿಬ್ರೈಕ್ ಫಾರ್ಮ್ ಅಥವಾ ಏನಾದ್ರು ನಂಬರ್ ಇದೆ ಅಂದ್ರೆ ಅದ್ರ ಪಕ್ಕ ಏನಿಲ್ಲ ಅಂದ್ರೆ 1 ಇರುತ್ತೆ, ಏನಿಲ್ಲ ಅಂದ್ರೆ ಆಲ್ವೇಸ್ ಪ್ಲಸ್ ಸೈನ್ ಇರುತ್ತೆ. ಅದ್ರ ಪವರ್ ಅಲ್ಲಿ ಏನಿಲ್ಲ ಅಂದ್ರೆ ವ್ಯಾಲ್ಯೂಸ್ ಆಲ್ವೇಸ್ 1 ಇದ್ದೇ ಇರುತ್ತೆ ಅಂತ ಹೇಳಿದೆ. ಸೊ ಅದ್ರ ಪ್ರಕಾರ ಡಿ ಪಕ್ಕದಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಸೊ 1 ಬರ್ಬೇಕು ಅಂದ್ರೆ ನೋಡಿ ನಾನು 2 minus 1 into d ಅಂತ ಬರ್ಕೊಂಡಿದೀನಿ. ಸೊ ಅದೇ ತರ ನೆಕ್ಸ್ಟ್ ನೋಡಿ, a3 ಅನ್ನ ನಾನು ಏನಂತ ಬರ್ಕೋಬಹುದು? a3 is equal to, ಇಲ್ಲಿ ನೋಡಿ ಇದು ಸೆಕೆಂಡ್ ಟರ್ಮ್, a1 plus b plus d. ಹೇಗೇನಪ್ಪ ನಿಮ್ಗೆ ಕನ್ಫ್ಯೂಷನ್ ಆಯ್ತಾ? ಸಿ ಒನ್ಸ್ ಅಗೇನ್ ಐ ರೈಟ್ a3 ಅನ್ನ ಏನಂತ ಬರ್ಕೋಬಹುದು? a2 plus d. ಏನಂತ ಬರ್ಕೋಬಹುದು? a2 plus d. ಮತ್ತೆ ಹೆಂಗ್ ಬಂತು? a2 plus d ನ ಆಡ್ ಮಾಡಿದ್ರೆ ನಿಮ್ಗೆ 3 ಬರುತ್ತಾ? ಅಫ್ಕೋರ್ಸ್ ಬಂದೇ ಬರುತ್ತೆ. ಪ್ರೋಗ್ರೆಷನ್ ಜ್ಞಾಪಕ ಮಾಡ್ಕೊಳ್ಳಿ, 1 3 5 7. ಈ ಥರ್ಡ್ ಟರ್ಮ್ ಯಾವುದು? a3 ಅನ್ನೋದು 5 ಬೇಕು ಅಂದ್ರೆ ನಮ್ಗೆ ಏನ್ ಮಾಡ್ಕೋಬೇಕು? a2 ಗೆ d ಅನ್ನ ಸೇರಿಸಬೇಕು. a2 ಎಷ್ಟಿದೆ? 3. d ವ್ಯಾಲ್ಯೂ ಇಸ್ ಈಕ್ವಲ್ ಟು 1 2. therefore 5 is equal to 3 plus 2 ಅಂದ್ರೆ 5. ಹಾಗಾದ್ರೆ 5 ಬಂತ. a3 ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಸೆಕೆಂಡ್ ಟರ್ಮ್ ಗೆ ಕಾಮನ್ ಡಿಫರೆನ್ಸ್ ಅನ್ನ ಕೂಡಿದಾಗ ನಿಮ್ಗೆ ಏನಾಗುತ್ತೆ? ಥರ್ಡ್ ಟರ್ಮ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನಾನು a2 ವ್ಯಾಲ್ಯೂ ಏನ್ ಬರ್ಕೊಂಡಿದ್ದೆ? a1. ಇದನ್ನ ಅಪ್ಲಿಕೇಬಲ್ ಮಾಡ್ತೀನಿ. a1 ಪ್ಲಸ್ d ಪ್ಲಸ್ d. ಮತ್ತೆ d ಹೆಂಗ್ ಬಂತು ಅಂದ್ರೆ ಇಲ್ಲಿ ನೋಡಿ, a2 ಇದೆ, a2 ಜಾಗದಲ್ಲಿ ಏನ್ ಇದೆ? a1 ಪ್ಲಸ್ d ಇದೆ. ಸೊ a1 ಪ್ಲಸ್ d, ದಿಸ್ ಇಸ್ a2 ಪ್ಲಸ್ ಕಾಮನ್ ಡಿಫರೆನ್ಸ್ ನೋಡಿ, ಜನರಲ್ ಫಾರ್ಮ್. ಸೊ ಆ ತರ ಸಿ ನೆಕ್ಸ್ಟ್ a1 ಪ್ಲಸ್ dd ಅಂದ್ರೆ ದಟ್ ಈಸ್ 1d is equal to 2d. ಸೊ 2d ನ ನಾನು ಯಾವ ತರ ಬರ್ಕೊಳ್ತೀನಿ ನೋಡಿ? a ಪ್ಲಸ್ 3 minus 1 into d. a plus 3 minus 1 into
ಡಿ. ಸೊ ಹಾಗಾದ್ರೆ ಇದಿಷ್ಟು ಟರ್ಮ್ ಅನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. A1 ಅನ್ನ ಏನಂತ ಬರ್ಕೊಂಡ್ರೆ 1 ಮೈನಸ್ ಡಿ ಅಂತ ಬರ್ಕೊಂಡ್ರಿ. A2 ಅನ್ನ ಏನಂತ ಬರ್ಕೊಂಡ್ರಿ a ಪ್ಲಸ್ 2 ಮೈನಸ್ 1 ಇಂಟು ಡಿ ಅಂತ ಬರ್ಕೊಂಡ್ರಿ. A3 ಅನ್ನ ಏನಂತ ಬರ್ಕೊಂಡ್ರಿ a ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರ್ಕೊಂಡ್ರಿ. ಸೊ ಅದೇ ತರ A4 ಅನ್ನ ಹೆಂಗ್ ಬರ್ಕೊಳ್ಳೋದು? ವೆರಿ ಸಿಂಪಲ್ ಟ್ರಿಕ್ಸ್ ಅದು. ಇಲ್ಲಿ ನೋಡಿ a ಪ್ಲಸ್, ಇಲ್ಲಿ ನೋಡಿ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಇಲ್ಲಿ 4 ಇದ್ದಾಗ ನೆಕ್ಸ್ಟ್ ಟರ್ಮ್ ನಮ್ಗೆ ಏನ್ ಬರುತ್ತೆ? ಆಬ್ವಿಯಸ್ಲಿ 4 ಮೈನಸ್ 1 ಇಂಟು ಡಿ. 4 ಮೈನಸ್ 1 ಇಂಟು ಡಿ ಅಪ್ ಟು ಸೊ ಆನ್ a n. ಈ 4 ಇರೋ ಜಾಗದಲ್ಲಿ ನಾನು ಏನ್ ಬರ್ಕೊಂಡಿದ್ದೀನಿ? n ಬರ್ಕೊಂಡಿದ್ದೀನಿ. ಸೊ n ಅಂದ್ರೆ ಏನಾಗುತ್ತೆ? a ಪ್ಲಸ್ n ಮೈನಸ್ 1 ಇಂಟು ಡಿ. ವಾಟ್ ಇಸ್ ಇಟ್? an is equal to a plus n minus 1 into d. an ಅಂದ್ರೆ it is what? It is the last term. an ಅಂದ್ರೆ ಏನು? ನಮಗೆ ಲಾಸ್ಟ್ ಟರ್ಮ್. ಇಲ್ಲಿ ನೋಡಿ, ಇಲ್ಲಿ an is equal to the last term ಏನಾಯ್ತು ಹಾಗಾದ್ರೆ? a plus n minus 1 into d. ಏನಾಯ್ತು? an is equal to a plus n minus 1 into d. ಇದು ಏನಪ್ಪಾ ಅಂದ್ರೆ ನಿಮಗೆ ಫಾರ್ಮುಲಾ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಲುಕ್ ಹಿಯರ್, an is equal to a plus n minus 1 into d. This is very important formula. an ಅಂದ್ರೆ ಏನು? ನಮ್ಗೆ ಯಾವ ನಮ್ ಟರ್ಮ್ ಅನ್ನ ಕಂಡುಹಿಡಬೇಕು, ಲಾಸ್ಟ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದು ದಟ್ ಇಸ್ an. ಸೊ a ಅಂದ್ರೆ ಗೊತ್ತಿದೆ ನಿಮ್ಗೆ, ದಟ್ ಇಸ್ ದ ಫಸ್ಟ್ ಟರ್ಮ್. n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಒಂದು ಪ್ರೋಗ್ರೆಷನ್ ಅಲ್ಲಿ ನಾನು ಹೇಳಿದೆ ಫೈನೈಟ್ ನಂಬರ್ ಅಥವಾ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ರೆ ಒಂದಿಷ್ಟು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಆ ನಂಬರ್ಸ್ ಎಷ್ಟಿರತ್ತೆ ಅಂತ ಬರ್ಕೋಬೇಕು. ಈಗ ಒಂದು ಪ್ರೋಗ್ರೆಷನ್ ಅಲ್ಲಿ ಗಿವನ್ 10 ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅವಾಗ ಏನ್ ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತೆ. ಕಾಮನ್ ಡಿಫರೆನ್ಸ್ ಪ್ರೋಗ್ರೆಷನ್ ಕೊಟ್ಟಾಗ ನಿಮ್ಗೆ ಕಾಮನ್ ಡಿಫರೆನ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಸೊ ದಟ್ ಮೀನ್ಸ್ an is equal to a plus n minus 1 into d. This is the formula to find out the nth term of a progression. nth term of the progression. ಇದು ಬಿಗಿನಿಂಗ್ ಇಂದ ಕಂಡುಹಿಡಿಯುವಂತಹ ಒಂದು ಬಿಗಿನಿಂಗ್ ಇಂದ ಏನ್ ಮಾಡಬಹುದು? nth ಟರ್ಮ್ಸ್ ಅಥವಾ ಲಾಸ್ಟ್ ಟರ್ಮ್ ಅನ್ನ ನಾವೇನ್ ಮಾಡಬಹುದು? ಈ ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋಬಹುದು. ಹಾಗಾಗಿ ಎರಡು ಫಾರ್ಮುಲಾಸ್ ಅನ್ನ ನೋಡಾಯ್ತು. ನಾವು ಪ್ರೋಗ್ರೆಷನ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳೋದಾದ್ರೆ ಲುಕ್ ಹಿಯರ್, a ಪ್ಲಸ್ ಡಿ, a ಪ್ಲಸ್ 3d. ಸೊ ಕಂಟಿನ್ಯೂ ಆಯ್ತು. ಹಾಗಾದ್ರೆ ನಾವು ಪ್ರೋಗ್ರೆಷನ್ ಇಂದು ಕೂಡ ಕೆಲವೊಂದು ನಂಬರ್ಸ್ ಅನ್ನ ತಿಳ್ಕೊಬೇಕಾಗುತ್ತೆ. ಏನ್ ಬರ್ತಿದಿರತ್ತೆ? ಸಿ, ಎ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಹಿಂದಿನ ಟರ್ಮು a ಮೈನಸ್ ಡಿ. ವಾಟ್ ಇಸ್ ಇಟ್? a ಮೈನಸ್ ಡಿ. ಆಸ್ ಯೂಶುವಲ್ ಈ ಮೈನಸ್ 1 ಇತ್ತು ಅಂದ್ರೆ ನೆಕ್ಸ್ಟ್ ಟರ್ಮ್ ನೀವೇ ಹೇಳ್ಬೋದು a ಮೈನಸ್ 2d. ನೆಕ್ಸ್ಟ್ ಆಸ್ ಯೂಶುವಲ್ a ಮೈನಸ್ 3d ಅಪ್ ಟು ಸೋ ಆನ್. ಈ ತರ ಹೋಗ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಒಂದು ಪ್ರೋಗ್ರೆಷನ್ ಕೊಟ್ಟಾಗ ಟೇಕ್ 3 ಟರ್ಮ್ಸ್ ಅಂತ ಕೊಟ್ಟಾಗ ಇದನ್ನ ತಗೋಬಹುದು. ಅಗೇನ್ 5 ಟರ್ಮ್ಸ್ ಅಂತ ಕೊಟ್ಟಾಗ ಈ ತರನು ತಗೋಬಹುದು. ಜಸ್ಟ್ ಇಲ್ಲಿ ಎಲ್ಲಾದ್ರೂ ಫಾರ್ಮುಲಾಸ್ ಅನ್ನ ಹಾಗೆ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿ, ನಿಮ್ಗೆ ಪ್ರಾಬ್ಲಮ್ಸ್ ಅಲ್ಲಿ ಹೋದಾಗ, ಎಕ್ಸರ್ಸೈಸ್ ವರ್ಕ್ ಅಲ್ಲಿ ಹೋದಾಗ ಡಿಟೇಲ್ ಆಗಿ ಈ ಒಂದು ಜನರಲ್ ಫಾರ್ಮುಲಾನ ಯಾವ ತರ ಯೂಸ್ ಮಾಡ್ಕೋಬೇಕು, ಮತ್ತೆ nth ಟರ್ಮ್ ಫ್ರಮ್ ದ ಬಿಗಿನಿಂಗ್, nth ಟರ್ಮ್ ಫ್ರಮ್ ದ ಎಂಡ್, ಆ ಎರಡು ಫಾರ್ಮುಲಾಸ್ ಅನ್ನ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಪ್ರೋಗ್ರೆಷನ್ ನೋಡ್ಕೊಳ್ಳಿ. ಜನರಲ್ ಫಾರ್ಮ್ ಅನ್ನ ನೋಡ್ಕೊಂಡ್ರೆ a ಪ್ಲಸ್ ಡಿ, a ಪ್ಲಸ್ 2d. ಇಲ್ಲಿಗೆ 2d ಗೆ ಬಂದು ಸ್ಟಾಪ್ ಮಾಡೋಂಗಿಲ್ಲ. ಅಟ್ ದ ಎಂಡ್ ಆಫ್ ದ ಟರ್ಮ್ ಅನ್ನ ಬರೀಲೇಬೇಕು. ದಟ್ ಇಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರೀಬೇಕು. ಸೊ ಇದಾದ್ಮೇಲೆ ನಿಮಗೆ ಸೆಕೆಂಡ್ ಸೆಷನ್ ಅಲ್ಲಿ ಅಂದ್ರೆ ಎಕ್ಸರ್ಸೈಸ್ 3 and 4 ಅಲ್ಲಿ ಏನ್ ಬರುತ್ತಪ್ಪ, 2 ಅಥವಾ 3 ಅಲ್ಲಿ ಫೈಂಡ್ ದ ಸಮ್ ಆಫ್ ದ ಪ್ರೋಗ್ರೆಷನ್ ಅಂತ ಬರುತ್ತೆ. ಸಿ ಇಲ್ಲಿ ಒಂದೇನೋ ಪ್ರೋಗ್ರೆಷನ್ ತಗೊಳ್ತೀನಿ. 1, 4, 9, 16, 25 ಈ ತರ ಒಂದು ಪ್ರೋಗ್ರೆಷನ್ ಇದೆ. ಈ ಪ್ರೋಗ್ರೆಷನ್ ಅಲ್ಲಿ ನಿಮ್ಗೆ ಸಮ್ ಅನ್ನ ಕಂಡುಹಿಡಿಯಿರಿ. ಎಷ್ಟೋ ಪ್ರೋಗ್ರೆಷನ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಪ್ರೋಗ್ರೆಷನ್ ಅನ್ನ ಕೊಟ್ಟಾಗ ಈ ಅಷ್ಟು ಪ್ರೋಗ್ರೆಷನ್ ಅಲ್ಲಿ ಬರುವಂತಹ ಟರ್ಮ್ಸ್ ಇನ ಸಮ್ ಅಂದ್ರೆ ಅವುಗಳನ್ನೆಲ್ಲ ಕೂಡಿ ಅದರ ಫೈನಲ್ ಆನ್ಸರ್ ನ ಬರೀರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ವಾಟ್ ಟು ಹ್ಯಾಡ್ ಮಾಡ್ತಾ ಹೋಗ್ಕೊಳ್ತೀರಾ. 1 ಪ್ಲಸ್ 4 ಪ್ಲಸ್ 9 ಪ್ಲಸ್ 16. ನೋ, ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾಕೆಂದ್ರೆ ನಮ್ಗೆ ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ 236 ಟರ್ಮ್ಸ್ ಅಂತ ಕೊಡ್ತಾರೆ, ಅಥವಾ 1562 ಈ ತರ ಎಷ್ಟೋ ಟರ್ಮ್ಸ್ ನಂಬರ್ಸ್ ಅನ್ನ ಕೊಟ್ಟು ಅದಷ್ಟು ನೀವು ಬರಿತಾ ಕೂತ್ಕೊಳ್ತೀವಿ. ದಟ್ ಇಸ್
killing time. So that's why ಅದಕ್ಕೆ ನಾವು ಬೆಟರ್ ಮೆಥಡ್ ಅಂದ್ರೆ ಪ್ರೋಗ್ರೆಷನ್ ಅಲ್ಲಿ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಇದೆ, ದಟ್ ಈಸ್ SN ಫಾರ್ಮುಲಾ ಅಂತ ಕರಿತೀವಿ. SN ಮೀನ್ಸ್ ಸಮ್ ಆಫ್ ದ ಪ್ರೋಗ್ರೆಷನ್. ಪ್ರೋಗ್ರೆಷನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾಸ್ ಅನ್ನ ಯಾವ ತರ ಫಾರ್ಮುಲಾ ಸಿಗುತ್ತೆ ಅಂತ ನೋಡಿ. ನಾನು ಈ ಪ್ರೋಗ್ರೆಷನ್ ಅನ್ನ ಆಡ್ ಮಾಡ್ತಾ ಹೋಗ್ತೀನಿ. a plus d a plus 2b so up to so on a plus n minus 1 into d, a plus n minus 1 into d. So ಇಷ್ಟ ಒಂದು ಪ್ರೋಗ್ರೆಷನ್ ಅನ್ನ ತಗೊಂಡು ಅಗೇನ್ ಈ ಪ್ರೋಗ್ರೆಷನ್ ಅನ್ನ ಆಡ್ ಮಾಡ್ತಾ ಹೋದಾಗ ಫೈನಲಿ ಏನ್ ಸಿಗುತ್ತೆ, ಸಮ್ ಆಫ್ ದ ಟರ್ಮ್ಸ್ Sn is equal to n by 2 into 2a plus n minus 1 into d. What is it? Sn is equal to n by 2 into 2a plus n minus 1 into d. ನಿಮಗೆ ಕ್ವೆಶ್ಚನ್ ಅರೈಸ್ ಆಗಬಹುದು, ಮಾತಾಜಿ ಇಷ್ಟೇ ಬರ್ಕೊಂಡಿದ್ದೀರಾ, ಈ ಫಾರ್ಮುಲಾಸ್ ಹೆಂಗ್ ಬಂತು ಅಂದ್ರೆ ಇದು ತುಂಬಾ ಲೆಂತಿ ಪ್ರೋಸೆಸ್ ಇದೆ. ಸೊ ನೀವು ಈಗ ಜಸ್ಟ್ ಫಾರ್ಮುಲಾಸ್ ಅಷ್ಟನ್ನೇ ತಿಳ್ಕೊಳ್ಳಿ. ನಿಮ್ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಈ ಫಾರ್ಮುಲಾಸ್ ಹೆಂಗ್ ಅರೈಸ್ ಆಯ್ತು ಅಂತ ಹೇಳ್ಕೊಡ್ತೀನಿ. ಸೊ ಬೆಟರ್ ಈಗ ನಮಗೆ ಬೇಕಾಗಿರೋದೇನು, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೆಂಗೆ ಫಾರ್ಮುಲಾನ ಅಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದು ಅಂತ. ಸೊ ಫಾರ್ಮುಲಾ ಇನ್ನೊಂದ್ಸಲ ನೋಡ್ಕೊಳ್ಳಿ. Sn is equal to n by 2 into 2a plus n minus 1 into d. ಸೊ ಇದು ಫ್ರಮ್ ದ ಬಿಗಿನಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಷ್ಟು ಟರ್ಮ್ಸ್, ಫ್ರಮ್ ದ ಸ್ಟಾರ್ಟಿಂಗ್ ಅಂತ ಇಷ್ಟು ಟರ್ಮ್ಸ್ ಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಥವಾ ಎಂಡ್ ಇಂದ ಸಮ್ ಪ್ರಾಬ್ಲಮ್ಸ್ ಅಥವಾ ಟರ್ಮ್ಸ್ ಅನ್ನ ಕೊಟ್ಬಿಟ್ಟು ಸಮ್ ಅನ್ನ ಕಂಡುಹಿಡಿ. ಎಂಡ್ ಅಂದ್ರೆ ಹೆಂಗ್ ಮಾತಾಜಿ, ಸಿ 1 2 3 4 5 6 so on ಈ ತರ ಒಂದು ಪ್ರೋಗ್ರೆಷನ್ ಇದೆ. ಲಾಸ್ಟ್ ಟರ್ಮ್ ಎಷ್ಟೋ ಕೊಟ್ಟಿರ್ತಾರೆ, 100 99 98 so on. ಲಾಸ್ಟ್ ಇಂದ 30 ನಂಬರ್ಸ್ ಅಂತ ಕೊಡ್ತಾರೆ. ಕೊನೆಯಿಂದ 30 ಸಂಖ್ಯೆಗಳ ಮೊತ್ತವನ್ನ ಅಥವಾ ಸಮ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಲಾಸ್ಟ್ ಇಂದ ಹೆಂಗ್ ಫೈಂಡ್ ಔಟ್ ಮಾಡೋದು ನೀವು ನೆನ್ಪು ಮಾಡ್ಕೊಳ್ಳಿ. nth ಟರ್ಮ್ ಅಥವಾ ಫೈನಲ್ ಟರ್ಮ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು 2 ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿದ್ದೆ. ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ an is equal to a plus n minus 1 into d. ಅದೇ ತರ ಲಾಸ್ಟ್ ಫ್ರಮ್ ದ ಲಾಸ್ಟ್ ಇಂದ ಫೈಂಡ್ ಔಟ್ ಮಾಡ್ಲಿಕ್ಕೆ l minus n minus 1 into d ಅನ್ನೋ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಿದೆ. ಸೊ ಅದೇ ತರ ಸಮ್ ಅಲ್ಲಿ ಅಥವಾ ಸಮ್ ಆಫ್ ಪ್ರೋಗ್ರೆಷನ್ ಅಲ್ಲೂ ಕೂಡ ನಮ್ಗೆ ಅದೇ ತರ ಸಿಗ್ತಾ ಹೋಗುತ್ತೆ. ಸಿ ಹೆಂಗ್ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಫಾರ್ಮುಲಾ ವಿ ಹ್ಯಾವ್ ಟು ಯೂಸಿಂಗ್ Sn is equal to n by 2 into a plus l. It is what? a plus l. l means what? Last term ಅಂದ್ರೆ ಏನು, that is a plus n minus 1 into d. Otherwise ಇದನ್ನ ಇನ್ನೂ ಒಂಥರ ಬರಿಬಹುದು. ಯಾವ ತರ ಬರಿಬಹುದು, that is Sn is equal to n by 2 into a plus an. ಏನಂತ ಬರಿಬಹುದು, a plus an ಅಂತ ಬರಿಬಹುದು. ಸೊ these are the 2 formulas, very important, an and Sn. Shall we move on to the ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಹೇಳಿದಾಗೆ ಫಸ್ಟ್ 2 ವಿಡಿಯೋಸಲ್ಲಿ ನಾವೇನು ಮಾಡಿದ್ವಿ, ಟರ್ಮ್ಸ್ಗಳ ಬಗ್ಗೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಬಗ್ಗೆ ಸ್ಟಡಿ ಮಾಡ್ಕೊಂಡ್ವಿ. ಆಮೇಲೆ ದೆನ್ ಈ ಫಸ್ಟ್ ಟರ್ಮು ಯಾವುದು, ಕಾಮನ್ ಡಿಫ್ರೆನ್ಸ್ ಯಾವುದು, ಜನರಲ್ ಫಾರ್ಮ್ ಬರೆಯೋದು ಹೇಗೆ, ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಂಪಾರ್ಟೆಂಟಾಗಿ ನಾವೇನೇನು ಸ್ಟಡಿ ಮಾಡಬೇಕು. ಅದೇ ಥರ ನೆಕ್ಸ್ಟ್ ನೋಡೋದಾದರೆ nth ಟರ್ಮ್ ಫ್ರಮ್ ದ ಬಿಗಿನಿಂಗು, ಸೊ ಆ್ಯಂಡ್ ದೆನ್ nth ಟರ್ಮ್ ಫ್ರಮ್ ದ ಎಂಡ್, ಆ್ಯಂಡ್ ದೆನ್ Sn ಇಟ್ ಮೀನ್ಸ್ ಸಮ್ ಅನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡ್ವಿ. ಸೊ ಒನ್ಸ್ ಅಗೇನ್ ಅದನ್ನು ರಿಕಾಲ್ ಮಾಡೋಣ. ಕಮ್ ಟು ಸಿ ಫಸ್ಟ್ ಒನ್ ಏನು, ಟರ್ಮ್ಸ್ಗಳನ್ನ ಸ್ಟಡಿ ಮಾಡ್ಕೊಂಡ್ವಿ. ಟರ್ಮ್ಸಲ್ಲಿ ಏನೇನು ನೋಡ್ಕೊಂಡ್ವಿ, ಫಸ್ಟ್ ಟರ್ಮ್ ಯಾವುದು, ಸೆಕೆಂಡ್ ಟರ್ಮ್ ಯಾವುದು, ಲಾಸ್ಟ್ ಟರ್ಮ್ ಯಾವುದು, ಒಂದು ನಂಬರ್ಸ್ ಅಥವಾ ಸೀಕ್ವೆನ್ಸಲ್ಲಿ ಏನು ಬರುತ್ತೆ, ಪ್ರತಿಯೊಂದು ನಂಬರ್ಸನ್ನು ನಾವು ಟರ್ಮ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಹೋದೆ. ನೆಕ್ಸ್ಟ್ ನೋಡಿದ್ವಿ ಅರ್ಥಮೆಟಿಕ್ ಪ್ರೋಗ್ರೆಷನು. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನು ಮಾಡಿದೆ, ಡೆಫಿನೇಷನನ್ನು ಹೇಳಿದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಹೇಳಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬಂತು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದಮೇಲೆ ಆ ಪ್ರೋಗ್ರೆಷನನ್ನು ಹೆಂಗೆ ಬರೆಯೋದು, ಮತ್ತು ಅದರಲ್ಲಿ ಫಸ್ಟ್ ಟರ್ಮ್ ಹೆಂಗೆ ಬರೆಯೋದು, ಕಾಮನ್ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ಕೊಳೋದು, ಮತ್ತು ಫಸ್ಟ್ ಟರ್ಮ್ ಕಾಮನ್ ಡಿಫ್ರೆನ್ಸನ್ನು ಯೂಸ್ ಮಾಡಿಕೊಂಡು ಏನು ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಹೆಂಗೆ ಬರೆಯೋದು, ಮತ್ತು ಆ್ಯಂಡ್ ದೆನ್ ಜನರಲ್ ಫಾರ್ಮುಲಾನ ಯಾವ ಥರ ಬರೆಯೋದು ಅಂತಲೂ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡೋದಾದರೆ nth ಟರ್ಮ್ ಆಫ್ ದ
ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎಂತ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ನಾವೇನೇನು ನೋಡ್ಕೊಂಡ್ವಿ ನೆನ್ಪು ಮಾಡ್ಕೊಳ್ಳಿ. ಎನ ಇಟ್ ಮೀನ್ಸ್ ಒಂದು ಪ್ರೋಗ್ರೆಷನಲ್ಲಿ ಲಾಸ್ಟ್ ಟರ್ಮನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಕೊಳೋದು, ಅದೇ ಥರ ಆ ಒಂದು ಫ್ರಮ್ ದ ಎಂಡ್ ಸ್ಟಾರ್ಟಿಂಗಿಂದ ಒಂದು ಫಾರ್ಮುಲಾ ಆ್ಯಂಡ್ ದೆನ್ ಎಂಡಿಂದ ಒಂದು ಫಾರ್ಮುಲಾ, ಎರಡು ಫಾರ್ಮುಲಾಸನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನೋಡೋದಾದರೆ ಅದೇ ಥರ ಲಾಸ್ಟ್ ಒನ್ ಇಲ್ಲಿ ನೋಡಿ, ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ ಆ್ಯಂಡ್ ಆಲ್ಸೋ ಲಾಸ್ಟ್ ಟರ್ಮ್ಸ್ ಆಫ್ ಎನ್ ಎ ಪಿನೂ ಕೂಡ ನಾವೇನು ಮಾಡ್ಕೊಂಡ್ವಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಫಸ್ಟ್ ಟರ್ಮ್ಸ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು n/2 × 2a + n - 1 × d. ಲಾಸ್ಟ್ ಟರ್ಮ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಎಸ್ ಎನ್ ಇಸ್ ಈಕ್ವಲ್ ಟು n/2 × a + l ಆರ್ ಎಸ್ ಎನ್ ಇಸ್ ಈಕ್ವಲ್ ಟು n/2 × a + n. n ಮೀನ್ಸ್ ಲಾಸ್ಟ್ ಟರ್ಮ್ ಆ್ಯಂಡ್ l ಈಸ್ ಆಲ್ಸೋ ಎ ಲಾಸ್ಟ್ ಟರ್ಮ್. ಸೊ ಈ ಥರ ಒಂದು ಸಲ ಈ ಎಷ್ಟು ನಾವು ಇಂಟ್ರಡಕ್ಷನ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಇಂಪಾರ್ಟೆಂಟಾಗಿ ನೀವು ಎನ್ ಫಾರ್ಮುಲಾಸು, ಎಸ್ ಎನ್ ಫಾರ್ಮುಲಾಸು, ಜನರಲ್ ಫಾರ್ಮನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಈ ವಿಡಿಯೋಸ್ ಆದಮೇಲೆ ನಾನು ನಿಮಗೆ ಈ ವಿಡಿಯೋ ಆಫ್ಟರು ನೋಟ್ಸನ್ನು ಕೊಟ್ಟಿದ್ದೀನಿ. ಅದು ನೋಟ್ಸನ್ನು ಆ್ಯಸ್ ಯೂಶ್ವಲ್ 9th ಸ್ಟ್ಯಾಂಡರ್ಡಲ್ಲಿ ಯಾವ ಥರ ಇರುತ್ತೋ, ಯಾವ ಥರ ನೋಟ್ಸ್ ಇಟ್ಟಿದ್ರು ಅದೇ ಥರ ನೋಟ್ಸ್ ಇಟ್ಬಿಟ್ಟು ನೀಟಾಗಿ ನೋಟ್ಸಿನ ಈ ಒಂದು ಲೆಸನಿನ ಇಂಟ್ರಡಕ್ಷನನ್ನು ಬರಿತಾ ಹೋಗಿ. So this is the first introduction for the arithmetic progression.